Dr. Anu along with me, and we have excellent anesthesia equipment for pediatric anesthesia. So ಇದೆಲ್ಲ ಇದು ನಾವು 30 ವರ್ಷದಿಂದ pediatric anesthesia ಕೊಡ್ತಾ ಇದ್ದೀನಿ ನಾನು. So this confidence ಬೇಕು, pediatric anesthetists requires lot of confidence in private practice. So as a team we work with this child. Another important aspect is other than airway management is temperature management. ಮಗು ಇಂದ ತಾಪ ತುಂಬ ಇಂಪಾರ್ಟೆಂಟ್. ಏರ್ ಕಂಡೀಷನಿಂಗ್ ಇದ್ರೆ ತುಂಬ ಬೇಗ ಹೈಪೋಥರ್ಮಿ ಆಗುತ್ತೆ ಮಗುಗೆ. ಸೊ ಮಗುನ ಟೆಂಪ್ರೇಚರ್ ಮ್ಯಾನೇಜ್ಮೆಂಟ್ ಮಾಡೋದು, ವೀನಸ್ ಆಕ್ಸೆಸ್ ಅಂದರೆ ಇಂಟ್ರಾವೀನಸ್ ಫ್ಲೂಯಿಡ್ ಥೆರಪಿ ಮ್ಯಾನೇಜ್ ಮಾಡೋದು, ಕರೆಕ್ಟ್ ಅಮೌಂಟ್ ಆಫ್ ಫ್ಲೂಯಿಡ್ ಆ್ಯಂಡ್ ಗ್ಲೂಕೋಸ್ ಮ್ಯಾನೇಜ್ಮೆಂಟು. ದಿಸ್ ಆರ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ ಫಾರ್ ಎಸ್ ಕ್ಯಾಟ್ರಾಕ್ಟ್ ಸರ್ಜರಿ ಇಸ್ ಕನ್ಸರ್ನ್ಡ್ ಇಸ್ ಇಂಟ್ರಾ ಆಕ್ಯುಲರ್ ಪ್ರೆಷರ್, ಕಣ್ಣಿನ ಒತ್ತಡ. ಸರ್ಜರಿ ಮಾಡುವಾಗ ಒತ್ತಡ ಜಾಸ್ತಿ ಆಗಬಾರ್ದು, ಕಂಟ್ರೋಲ್ ಕರೆಕ್ಟಾಗಿ ಇಂಟರ್ಮಿಟೆಂಟ್ ಪಾಸಿಟಿವ್ ಪ್ರೆಷರ್ ವೆಂಟಿಲೇಷನ್ ಕೊಟ್ಕೊಂಡು ನಾನ್ ಬ್ಯಾಲೆನ್ಸ್ಡ್ ಅನಸ್ಥೀಸಿಯಾ ಅದನ್ನು ಪ್ಲಾನ್ ಮಾಡಿಕೊಂಡು ನಾವು ಪ್ಯಾರಲೈಸ್ ಮಾಡಿ, ಮಗು ಇಷ್ಟು ಪುಟ್ಟದಾಗಿರುತ್ತೆ, ನಾವು ಹ್ಯಾಂಡ್ ವೆಂಟಿಲೇಷನ್ ಮಾಡ್ತೀವಿ ಅನಸ್ಥೀಸಿಯಾಲಜಿಸ್ಟ್ ಆಗಿ. ಜಸ್ಟ್ ಲೈಟ್ ಹೀಗೆ ವಿ ಟೇಕ್ ಓವರ್ ದ ವೆಂಟಿಲೇಷನ್, ವಿ ವೆಂಟಿಲೇಟ್ ದ ಚೈಲ್ಡ್ ಟು ಪ್ರಿವೆಂಟ್ ಬ್ಯಾರೋಟ್ರೋಮಾ. ವಿ ಕೆನಾಟ್ ಕನೆಕ್ಟ್ ಟು ಅ ವೆಂಟಿಲೇಟರ್. ಇಷ್ಟು ಹೈಲಿ ಸ್ಕಿಲ್ ಜಾಬ್ ಇದು ಅಂದರೆ ದ ಬೇಬಿ ಸೋ ಸೆನ್ಸಿಟಿವ್. So minimum 2-3 anesthetists are required to give anesthesia once for one small baby, because it is life which is very very important. So we take care of all of it, ensure that the intraocular pressure is monitored, and in the post-operative period ಮಗು ಕೆಮ್ಮಬಾರ್ದು, ಜಾಸ್ತಿ ಅಳಬಾರ್ದು. ಅದಕ್ಕೆ ನಾವು ಮೆಡಿಕೇಶನ್ಸ್ ಕೊಡ್ತೀವಿ ಸೊ ದಟ್ ಪೋಸ್ಟ್ ಆಪರೇಟಿವ್ ನಾಸಿಯಾ ವಾಮಿಟಿಂಗ್ ಇರಬಾರ್ದು. ನಾಸಿಯಾ ವಾಮಿಟಿಂಗ್ ಇದ್ರೆ ಇನ್ನು ಇಂಟ್ರಾಕ್ಯುಲರ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಮೆಡಿಕೇಶನ್ ಮ್ಯಾನೇಜ್ಮೆಂಟ್ ಇಂದ ಕಂಟ್ರೋಲ್ ಮಾಡಿ, ಸೊ ಇಂಟ್ರಾಪರೇಟಿವ್, ಪೋಸ್ಟ್ ಆಪರೇಟಿವ್ ಆಲ್ 3 ಪೀರಿಯಡ್ಸ್ ನಾವು ಕಂಪ್ಲೀಟ್ ಆಗಿ ನೋಡ್ಕೋತೀವಿ ಮಗುನ, ಸೊ ದಟ್ ಸರ್ಜನ್ ಕ್ಯಾನ್ ಪೀಸ್ಫುಲಿ ಡೂ ಹಿಸ್ ಸರ್ಜರಿ ವಿತೌಟ್ ವರಿಂಗ್ ಅಬೌಟ್ ದ ಬೇಬೀಸ್ ಫಿಸಿಯಾಲಜಿ, ಬೇಬೀಸ್ ಆಕ್ಸಿಜನೇಷನ್ and the baby's life as such. Completely it's in the hand of the expert anesthesiologist. I would like to take this opportunity to thank my team, which is very highly skilled in Netratham.